ಪ್ರಪಂಚದಲ್ಲಿ ಸಾಕಷ್ಟು ಕೌತುಕದ ವಿಚಾರಗಳು ನಡೀತಾನೆ ಇರ್ತವೆ. ಅದರಲ್ಲೂ ಪ್ರಮುಖವಾಗಿ ನಮಗೆ ಇರುವಂಥದ್ದು ನೀರು. ಮನುಷ್ಯನಿಗೆ ಎಷ್ಟು ನೀರು ಮುಖ್ಯ, ಅಷ್ಟೇ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಬೇರೆ ಬೇರೆ ಕೆಲವು ಕಡೆ ಈಗಾಗಲೇ ನೀರಿನ ಬಳಕೆ ಕೂಡ ಅಲ್ಲಿ ಆಗ್ತಾ ಇಲ್ಲ. ಮೆಕ್ಸಿಕೋದಲ್ಲಿ ಈಗಾಗಲೇ ನೀರಿನ ಪುಡಿ ಬಳಸಲಾಗ್ತಾ ಇದೆ. ಇದೇ ಒಂದು ಪರಿಸ್ಥಿತಿ ಇಡೀ ವಿಶ್ವದ ಹಲವಾರು ನಗರಗಳಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತಕ್ಕಂಥ ಉಲ್ಲೇಖ ಕಾಲಜ್ಞಾನದಲ್ಲಿದೆ. ಆ ಕಾಲಜ್ಞಾನವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಕೌತುಕದ ವಿಚಾರಗಳನ್ನ ನಮ್ಮ ಜೊತೆ ಮಾತಾಡಲಿಕ್ಕೆ ಏನು ದೊಡ್ಡಬಳ್ಳಾಪುರದ ಪರಿಸರವಾದಿ ಇತಿಹಾಸ ಸಂಶೋಧಕರಾಗಿರ್ತಕ್ಕಂಥ ಡಾಕ್ಟರ್ ಕೆ ಗುರುದೇವ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೇನೆ. ಸರ್, ಈಗ ನೀರಿನ ಪುಡಿ ಬರುತ್ತೆ, ಈಗಾಗಲೇ ಮೆಕ್ಸಿಕೋ ದೇಶದಲ್ಲಿ ಕೂಡ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇರುವಂಥದ್ದು. ನೀವು ಕಾಲಜ್ಞಾನದಲ್ಲಿ ತಿಳ್ಕೊಳ್ಳೋದು ಪ್ರಕಾರ ಮುಂದೆ ಯಾವ ರೀತಿ ನೀರಿನ ಬಳಕೆ ವಿಚಾರದಲ್ಲಿ ಯಾವ ರೀತಿ ಎಚ್ಚೆತ್ಕೊಳ್ಬೇಕು ನಮ್ಮ ಜನ ಅಂತ ಹೇಳ್ತೀವಿ? ಸರ್, ನೀರು ಅತ್ಯಂತ ಅಮೂಲ್ಯವಾದ ವಸ್ತು. ನೀರು ಜೀವರಕ್ಷಕ. ಅದನ್ನು ಉಳಿಸದಿದ್ದರೆ ಕ್ರೂರ ಶಿಕ್ಷಕ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಬೇಕಾಗತ್ತೆ. ಯಾಕೆಂದರೆ ಮನುಷ್ಯನ ಜೀವನ ನಿಂತಿರತಕ್ಕಂಥದ್ದೇ ನೀರಿನ ಮೇಲೆ. ನೀರಿಲ್ದಿದ್ದರೆ ಈ ಸೃಷ್ಟಿಯಲ್ಲಿ ಯಾವ ಒಂದು ಚಟುವಟಿಕೆನೂ ನಡೆಯಲ್ಲ, ನಿಂತು ಬಿಡುತ್ತೆ. ಅದಕ್ಕೋಸ್ಕರ ನೀರು ಅಮೂಲ್ಯವಾದ ವಸ್ತು. ಅದು ನಮ್ಮ ಒಂದು ಜನಪದ ಪರಂಪರೆಯಲ್ಲಿ ನೀರಿನ ಮಹತ್ವವನ್ನು, ಒಬ್ಬ ಅತಿಥಿ ಮನೆ ಬಾಗಿಲಿಗೆ ಬಂದರೆ ಅವನಿಗೆ ಚಂಬಲ್ಲಿ ನೀರು ತೊಗೊಂಬಂದು ಕಾಲು ತೊಳ್ಕೊಂಡು ಒಳಕ್ಕೆ ಬರೋದಕ್ಕೆ ಕೊಟ್ಟು, ಒಳಕ್ಕೆ ಬಂದ ನಂತರ ಅವನಿಗೆ ನೀರನ್ನು ಕೊಟ್ಟು, ಕುಡಿಯೋದಕ್ಕೆ ನೀರನ್ನು ಕೊಟ್ಟು, ತದನಂತರ ಮಜ್ಜಿಗೆ ಕೊಡೋಣವ, ಹಾಲು ಕೊಡೋಣವ, ಇನ್ನೊಂದು ಕೊಡೋಣವ ಅಂತ ಕೇಳ್ತಕ್ಕಂಥ ಸಂಸ್ಕೃತಿ ನಮ್ಮದು. ಅಂತಹ ಒಂದು ನೀರಿಗೆ ಮಹತ್ವವಾದ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸಂಸ್ಕೃತಿಯಲ್ಲಿ ಇವತ್ತು ನೀರಿನ ಸ್ಥಾನ ಏನಾಗಿದೆ ಅಂತಕ್ಕಂಥದ್ದನ್ನು ನೆನೆಸ್ಕೊಂಡ್ರೆ ಅದು ದೊಡ್ಡ ಗಂಭೀರ ಸಂಗತಿ. ಅದರ ಬಗ್ಗೆ ದೀರ್ಘವಾಗಿ ಮಾತಾಡಬೇಕಾಗತ್ತೆ. ಇವತ್ತು ಎಂಥ ದುರಂತದ ಒಂದು ಸನ್ನಿವೇಶದಲ್ಲಿ ಬಂದು ನಾವು ನಿಂತಿದ್ದೀವಿ ಅಂತಂತಂದರೆ, ಅಮೆರಿಕಾದ ಮೆಕ್ಸಿಕೋ ನಗರದಲ್ಲಿ ತೀವ್ರ ಬರಗಾಲವನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ರೈತರು ಕಂಗಾಲು ಪಟ್ಟಿದ್ದ ಸಂದರ್ಭದಲ್ಲಿ ಅಲ್ಲಿನ ಒಬ್ಬ ಕೆಮಿಕಲ್ ಇಂಜಿನಿಯರು ಸರ್ಜಿಯೋ ಜೀಸಸ್ ರೀಸೋ ವೆಲಾಸ್ಕೋ ಅಂತಕ್ಕಂಥ ಒಬ್ಬ ಇಂಜಿನಿಯರು ಆ ರೈತರ ಒಂದು ಸಂಕಷ್ಟವನ್ನು ನೋಡಿ ಇದಕ್ಕೇನಾದರೂ ಒಂದು ಪರಿಹಾರವನ್ನು ನಮಗೆ ಕಂಡುಹಿಡಿಬೇಕು ಅಂತೇಳಿ ಅವನ ಒಂದು ತಂತ್ರಜ್ಞಾನವನ್ನು ರೂಪಿಸ್ದ. ಅದು ಅಂತಂದರೆ, ಉದಾಹರಣೆಗೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಪುಟಾಣಿ ಮಕ್ಕಳನ್ನು ನಾವು ಕರ್ಕೊಂಡು ಒನ್ ಡೇ ಟ್ರಿಪ್ ಎಲ್ಲೋ ಬೆಳಗ್ಗೆ ಹೊರಡ್ತೀವಿ, ಸಂಜೆ ವಾಪಸ್ ಬರ್ತೀವಿ ಅಂದ್ಕೊಳ್ಳಿ. ಆ ಮಕ್ಕಳು ಎಲ್ಲಾದರೂ ತಾವು ಹುಟ್ಟಿರ್ತಕ್ಕಂಥ ರೇಷ್ಮೆ ಸೀರೆ, ನಾನು ಹಾಕ್ಕೊಂಡಿರ್ತಕ್ಕಂಥ ಸಫಾರಿ ಡ್ರೆಸ್ ಮೇಲೆ ಮಕ್ಕಳೆಲ್ಲಾದರೂ ಗಲೀಜು ಮಾಡಿಬಿಟ್ಟಾವು ಅನ್ನೋ ಕಾರಣಕ್ಕಾಗಿ ಮಕ್ಕಳ ಒಂದು ಇದಕ್ಕೆ ನಾವೇನು ಮಾಡ್ತೀವಿ, ಪ್ಯಾಂಪರನ್ನು ಸುತ್ತಿ ಕರ್ಕೊಂಡು ಹೋಗ್ತೀವಿ. ಆ ಮಗು ಬೆಳಗಿನಿಂದ ಸಂಜೆವರೆಗೂ ಎಷ್ಟು ಸಾರಿ ಮೂತ್ರ ವಿಸರ್ಜನೆ ಮಾಡಿದ್ರೂ, 1.5 2 ಲೀಟ್ರು 2.5 ಲೀಟ್ರ್ ಮೂತ್ರ ವಿಸರ್ಜನೆ ಮಾಡಿದ್ರೂ ಒಂದು ಡ್ರಾಪು ಹೊರಗಡೆ ಬರದೆ ಆ ಪ್ಯಾಂಪರಲ್ಲೇ ಡ್ರೈ ಆಗೋಗ್ಬಿಟ್ಟಿರ್ತದೆ. ಅದು ಆ ಥರ ಹೇಗೆ ಡ್ರೈ ಆಗೋಕ್ಕೆ ಸಾಧ್ಯ? ಅದು 2 ಲೀಟ್ರು ಅಂತಕ್ಕಂಥದ್ದು ಆಶ್ಚರ್ಯ ನಮಗೆ. ಆದರೆ ಆ ಪ್ಯಾಂಪರ್ ತಯಾರು ಮಾಡ್ತಕ್ಕಂಥ ಕಂಪನಿಯವನು ಪೊಟ್ಯಾಷಿಯಂ ಪಾಲಿ ಆಕ್ಲರೈಟ್ ಅಂತಕ್ಕಂಥ ಒಂದು ಕೆಮಿಕಲನ್ನು ಏನು ಯೂಸ್ ಮಾಡಿರ್ತಾನೆ, ಆ ಕೆಮಿಕಲ್ಲು ಆ ಮಗು ವಿಸರ್ಜನೆ ಮಾಡಿದ ಮೂತ್ರವನ್ನು ಅಬ್ಸರ್ವ್ ಮಾಡಿ ಡ್ರೈ ಮಾಡಿಬಿಡುತ್ತೆ. ಅದೇ ತಂತ್ರಜ್ಞಾನವನ್ನು ಬಳಸಿ ಈ ಕೆಮಿಕಲ್ ಇಂಜಿನಿಯರು ಮೆಕ್ಸಿಕೋ ನಗರದಲ್ಲಿ ಮಳೆ ಸುರಿದಾಗ ನಿಂತಹ ಕೆರೆ, ಕುಂಟೆ, ಕಾಲುವೆಗಳ ನೀರನ್ನು ಶೇಖರಿಸಿ ಅದನ್ನು ಪೌಡ್ರ್ ಮಾಡಿ ತೆಗೆದಿಟ್ಟು ಅದನ್ನು ನಮ್ಮ ಇಂಡಿಯನ್ ಕಾಸ್ಟ್ $1,500 ಲೆಕ್ಕಕ್ಕೆ ಅದನ್ನು ಮಾರಾಟ ಮಾಡೋ ಲೆಕ್ಕ ಬಂದು ಅಮೇರಿಕಾದ ಮೆಕ್ಸಿಕೋ ನಗರದ ಹಿಡಾಲ್ಗೋ ಅಂತಕ್ಕಂಥ ಒಂದು ಸ್ಟೇಟಲ್ಲಿ ಅದನ್ನು ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಶಾಂಪಲ್ ಆಗಿ ಕೊಟ್ಟಿದ್ದಾನೆ. ಆ ಪೌಡ್ರನ್ನು ಯೂಸ್ ಮಾಡಿ ಬಂಪರ್ ಬೆಳೆಯನ್ನು ಅಲ್ಲಿನ ರೈತರು ಈಗಾಗಲೇ ತೆಗಿತಾ ಇದ್ದಾರೆ. ಇದೇ ತಂತ್ರಜ್ಞಾನ ವಿಶ್ವಮಟ್ಟದಲ್ಲಿ ಬಂದುಬಿಟ್ರೆ ಮುಂದಿನ ದಿನಗಳಲ್ಲಿ ನೀರನ್ನು ಪೌಡ್ರ್ ಮಾಡಿಟ್ಟು ಪೌಡ್ರನ್ನ ಮಾರಾಟ ಮಾಡೋ ದಂಧೆ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಈಗಲೇ ನಾವು ನೋಡ್ತಾ ಇದ್ದೀವಿ, ಆಯಿಲ್ ಮಾಫಿಯಾ, ಸ್ಯಾಂಡ್ ಮಾಫಿಯಾ, ಲ್ಯಾಂಡ್ ಮಾಫಿಯಾ ಇದ್ದಂಗೆ ವಾಟರ್ ಮಾಫಿಯಾಗಳು ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನೀರು ಅತ್ಯಂತ ಮಹತ್ವದ ಸಂಗತಿ. ಒಂದು ನಮ್ಮ ಜನಕ್ಕೆ ಗೊತ್ತಿದೆಯೋ ಇಲ್ಲವೋ, ಇಡೀ ಜಗತ್ತಿನ ಜನಗಳಿಗೆ ಒಂದು ದಿನಕ್ಕೆ ಬೇಕಾಗಿರ್ತಕ್ಕಂಥ ನೀರಿನ ಪ್ರಮಾಣವನ್ನು ನಾನು ಹೇಳ್ತೀನಿ. ಅದು ಎಷ್ಟು ಒಂದು ದಿನಕ್ಕೆ ವಿಶ್ವದ ಜನಸಂಖ್ಯೆಗೆ ಅದು ಉಪಯೋಗ ಆಗುತ್ತೆ ಅಂತಂದರೆ, 100 ಮೀಟರ್ ಅಗಲ, 10 ಮೀಟರ್ ಆಳ, 7.3 ದಶಲಕ್ಷ ಕಿಲೋಮೀಟರ್ ಉದ್ದದ ಒಂದು ಚಾನಲಲ್ಲಿ, ಒಂದು ತೊಟ್ಟಿಯಲ್ಲಿ ನೀರನ್ನು ಏನು ತುಂಬಿಸಿಟ್ರೆ ಅಷ್ಟು ಪ್ರಮಾಣದ ನೀರನ್ನು ಒಂದು ದಿನದಲ್ಲಿ ಇಡೀ ಜಗತ್ತಿನ ಜನ ಬಳಕೆ ಮಾಡ್ತಾರೆ.
100 ಮೀಟರ್ ಅಗಲ, 10 ಮೀಟರ್ ಆಳ, 7.3 ದಶಲಕ್ಷ ಕಿಲೋಮೀಟರ್ ಉದ್ದದ ಚಾನಲಲ್ಲಿ ಶೇಖರಣೆಯಾಗುವ ನೀರು ಇಡೀ ಜಗತ್ತಿನ ಜನಗಳ ಒಂದು ದಿನದ ಬಳಕೆ ನೀರಾಗುತ್ತೆ. ಅಂದರೆ ಒಬ್ಬ ಆರೋಗ್ಯವಂತ ಮನುಷ್ಯ ಒಂದು ದಿನಕ್ಕೆ 3 ಲೀಟರ್ ನೀರು ಕುಡಿಬೇಕು, 3ರಿಂದ 4 ಲೀಟರ್ ನೀರು ಕುಡಿಬೇಕು. ಅವನು ತಿಂದ ಅನ್ನ ಜೀರ್ಣ ಆಗಬೇಕಾದ್ರೆ ನೀರು ಕುಡಿಬೇಕು. 1 kg ಅಕ್ಕಿ ಸೃಷ್ಟಿಯಾಗೋಷ್ಟೊತ್ತಿಗೆ 5,000 ಲೀಟರ್ ನೀರು ಖರ್ಚಾಗುತ್ತೆ. 1 kg ಅಕ್ಕಿ ಸೃಷ್ಟಿಯಾಗೋದಕ್ಕೆ 5,000 ಲೀಟರ್ ನೀರನ್ನು ಬಳಸ್ಕೊಂಡು ಸೃಷ್ಟಿಯಾದ 1 kg ಅಕ್ಕಿ ಬೇಯಿಸೋದಕ್ಕೆ 1 kg ಅಕ್ಕಿಗೆ 3 ಲೀಟರ್ ನೀರಿಟ್ಟು ಬೇಯಿಸ್ತೀವಿ. 3 ಲೀಟರ್ ನೀರಿಟ್ಟು ಬೇಯಿಸಿದ ಆಹಾರವನ್ನು ತಿನ್ನುವಾಗೆ ಅದು ಜೀರ್ಣ ಆಗೋದಕ್ಕೆ ಮಧ್ಯೆ ಮಧ್ಯೆ ನೀರನ್ನು ಕುಡಿತಾನೆ ಇರ್ತೀವಿ. ಡಾಕ್ಟ್ರ್ ಬರ್ಕೊಟ್ಟ ಮಾತ್ರೆಯನ್ನು ನಾವು ತಗೊಂಡಾಗ ನೀರು ಕುಡಿದ್ರೇ ಮತ್ತೆ ಮಾತ್ರೆ ಡೈಲ್ಯೂಟ್ ಆಗೋದು ಕೆಲಸ ಮಾಡೋದು. ಹಾಗಾಗಿ ನೀರು ಅಮೂಲ್ಯವಾದ ವಸ್ತು. ಅಂದರೆ ಇದು ಮುಂದೆ ಸಾಕಷ್ಟು ರೀತಿಯಲ್ಲಿ ಪ್ರಾಮುಖ್ಯತೆ ಪಡೆಯುತ್ತೆ. ಈಗ ಎಲ್ಲ ಕಡೆ ಪುಡಿಗಳು ಮಾಡ್ಕೊಳ್ತಾ ಇದ್ದಾರೆ, ಇದು ಕೂಡ ನಮ್ಮ ಭಾಗಕ್ಕೂ ಕೂಡ ಬರಬಹುದಾ ನೆಕ್ಸ್ಟ್ ಅಂತ? ಬರುತ್ತೆ, ಅತಿ ಶೀಘ್ರದಲ್ಲಿ ಬರುತ್ತೆ. ಇದೇ ತಂತ್ರಜ್ಞಾನವನ್ನು ಭಾರತವು ಕೂಡ ಅಳವಡಿಸ್ಕೊಂಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ನಮ್ಮ ಈ ಫರ್ಟಿಲೈಸರ್ಸ್ ಅಂಗಡಿಗಳಲ್ಲಿ ಗೊಬ್ಬರವನ್ನು ಕೊಡುವ ಜಾಗದಲ್ಲೇ ಇನ್ನು ಮೇಲೆ ಆ ಡೀಲರ್ಸು ನೀರಿನ ಪೌಡರ್ ಪ್ಯಾಕೆಟನ್ನು ಕಳಿಸ್ಕೊಡೋ ಕಾಲ ಬಂದುಬಿಡುತ್ತೆ. ಅದಕ್ಕೆ ನೀವು ಇದನ್ನ ಏನು ಸಂದೇಶ ಕೊಡ್ತೀರಿ ನೀರಿನ ಪ್ರಾಮುಖ್ಯತೆ ವಿಚಾರವಾಗಿ? ಇದಕ್ಕಾಗಿ ಜನತೆಗೆ ನಾನು ಹೇಳೋದು, ನೀರನ್ನು ಹಿತಮಿತವಾಗಿ ಬಳಸಿ, ದುರುಪಯೋಗ ಮಾಡಬೇಡಿ, ಎಡ್ಡಾದಿಡ್ಡಿ ನೀರನ್ನು ಚೆಲ್ಲಬೇಡ್ರಿ, ಅನ್ಯಾಯ ಮಾಡಬೇಡ್ರಿ, ಪೋಲು ಮಾಡಬೇಡ್ರಿ, ನೀರನ್ನು ಉಳಿಸಿ ಬೆಳೆಸಿ. ನೀರಿಲ್ಲದಿದ್ದರೆ ಭವಿಷ್ಯವೇ ಇಲ್ಲ. ಇದನ್ನು ಮನಗಾಣಬೇಕು. ನಲ್ಲಿಗಳನ್ನು ನಿಲ್ಲಿಸಿ. ಎಲ್ಲೋ ಒಂದು ಕಡೆ ನಾವು ನೋಡ್ತೀವಿ, TV9 ಬೇರೆ ಬೇರೆ ಚಾನಲ್ಗಳಲ್ಲಿ ತೋರಿಸ್ತಾ ಇದ್ದು, ಇದರಲ್ಲಿ ನೋಡ್ತೀವಿ ಒಂದು ಕೋತಿ ನಲ್ಲಿ ಎತ್ತರಕ್ಕೆ ಬಂದು ಬಾಯಾರಿದ ಕೋತಿ ನಲ್ಲಿಯನ್ನು ತಿರುಗಿಸಿ ನೀರು ಕುಡಿದಾದ ಮೇಲೆ ನಲ್ಲಿಯನ್ನು ನಿಲ್ಲಿಸಿ ಹೋಗ್ತಕ್ಕಂಥ ಪ್ರಜ್ಞೆ ಒಂದು ಕೋತಿಯಲ್ಲಿದೆ ಅಂದರೆ ನಿಮಗೇನಾಗಿದೆ ಅಂತ ನನ್ನ ಪ್ರಶ್ನೆ. ನಲ್ಲಿ ಸೋರೋಗ್ತೀರ, ನಲ್ಲಿಯನ್ನು ಹಾಗೆ ಬಿಟ್ಟು ಬರ್ತೀರಲ್ವ? ಕೋತಿಗಿರ ಜ್ಞಾನ ಬುದ್ಧಿ ನಿಮಗೆ ಬೇಡವಾ? ನಾವು ಕೋತಿಗಳ ಮನುಷ್ಯರ ಅಂತಕ್ಕಂಥದ್ದನ್ನು ನಾವು ಒಂದು ಸರಿ ಚಿಂತನೆಯನ್ನು ಮಾಡಬೇಕಾಗತ್ತೆ. ಇದಿಷ್ಟು ಏನು ಪರಿಸರವಾದಿ ಇತಿಹಾಸ ಸಂಶೋಧಕ ಗುರುದೇವರ ಹೇಳುವಂಥ ಮಾತು. ನೀರು ಮುಂದೆ ಸಾಕಷ್ಟು ರೀತಿಯ ಪ್ರಾಮುಖ್ಯತೆ ಬರ್ತಕ್ಕಂಥ ದಿನಗಳಲ್ಲಿ ಏನಿವತ್ತು ಮೆಕ್ಸಿಕೋ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಆ ಒಂದು ನೀರಿನ ಅಭಾವದಿಂದ ನೀರಿನ ಪುಡಿ ಮಾರಾಟ ಆಗ್ತಾ ಇದೆ, ಇಂಥದ್ದೊಂದು ಪರಿಸ್ಥಿತಿ ಕೂಡ ನಮ್ಮ ಭಾಗದಲ್ಲೂ ಬರುತ್ತೆ. ಹಾಗಾಗಿ ನೀರನ್ನು ಸಾಕಷ್ಟು ಮಿತವಾಗಿ ಬಳಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಪ್ರವೃತ್ತ ಆಗಬೇಕು ಅಂತಕ್ಕಂಥ ಸಂದೇಶವನ್ನು ಪರಿಸರವಾದಿಗಳಾಗಿರ್ತಕ್ಕಂಥ ಗುರುದೇವರು ನೀಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಧು ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ಇತ್ತೀಚಿನ ದಿವಸಗಳಲ್ಲಿ ಮಾನವನ ದುರಾಸೆಗೆ ಪ್ರಕೃತಿಗೆ ಸಾಕಷ್ಟು ರೀತಿ ತಲ್ಲಣ ಆಗ್ತಾ ಇದೆ. ಒಂದು ಕಡೆ ದೇಶ ಆಗಿರ್ಬೋದು, ವಿಶ್ವದಲ್ಲೇ ಆಗಿರ್ಬೋದು, ಮಾನವನ ದುರಾಸೆಗೆ ಹಲವಾರು ಬೆಟ್ಟಗುಟ್ಟುಗಳು ಕರಗ್ತಾ ಇದ್ದಾವೆ. ಇದರಿಂದ ಸಾಕಷ್ಟು ರೀತಿಯ ಅನಾಹುತಗಳು, ಜಲಕಂಟಕಗಳು ಈ ರೀತಿಯಾಗಿ ಆಗ್ತಾ ಇದೆ. ಈಗಾಗಲೇ ನಾವು ಕಾಲಜ್ಞಾನದಲ್ಲಿ ಸಾಕಷ್ಟು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಕೂಡ ಆಗಿದೆ. ಈಗಾಗಲೇ ಹಲವಾರು ಜಲಪ್ರಳಯಗಳು, ಜಲಕಂಟಕಗಳು, ಅನಾಹುತಗಳು, ಅಪಘಾತಗಳು ಈ ರೀತಿಯಾಗಿ ಸಂಭವಿಸ್ತಾ ಇದ್ದಾವೆ. ಈ ಮುಂದಿನ ದಿನಗಳಲ್ಲಿ ಮುಂದುವರೆದೇ ಆದರೆ ಪ್ರಕೃತಿ ನಾಶದಿಂದ ವಿನಾಶಕ್ಕೆ ಈ ಒಂದು ದೇಶ, ವಿಶ್ವ ಹೋಗುತ್ತೆ ಅಂತಕ್ಕಂಥದ್ದು ಕಾಲಜ್ಞಾನದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಸಂಶೋಧನೆಯನ್ನು ಪರಿಸರವಾದಿಗಳಾಗಿರ್ತಕ್ಕಂಥ ಗುರುದೇವರವರು ಮಾಡಿರುವಂಥದ್ದು. ನಮ್ಮ ಜೊತೆ ಅವರೇ ಇದ್ದಾರೆ, ಅವರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಈಗ ಪ್ರಕೃತಿ ವಿನಾಶದ ಹಂಚಕ್ಕೆ ಮನುಷ್ಯನ ದುರಾಸೆಯಿಂದ ಹಾಳಾಗ್ತಾ ಇದೆ. ಹೀಗಾಗಿ ಜಲಕಂಟಗಳಾಗ್ತಾ ಇದೆ. ಉತ್ತರ ಭಾರತದ ಜನ ಕೂಡ ದಕ್ಷಿಣ ಭಾರತದ ಕಡೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಉಲ್ಲೇಖ ಇದೆ ಅಂತ ಹೇಳಿದ್ರಿ. ಯಾವ ರೀತಿ ಅಂತ ಸರ್? ಅದು ವಿಜ್ಞಾನಿಗಳ ಒಂದು ಅಂಕಿಅಂಶಗಳ ಪ್ರಕಾರ ಗ್ಲೋಬಲ್ ವಾರ್ಮಿಂಗಿನ ಪ್ರಭಾವದಿಂದಾಗಿ ಮ್ಯಾಗ್ನೆಟಿಕ್ ಪೋಲ್ಸ್ ಡ್ಯಾಮೇಜ್ ಆಗ್ತಾ ಇರೋದರ ಕಾರಣದಿಂದಾಗಿ ಇವತ್ತು ಅತಿ ಶೀಘ್ರದಲ್ಲಿ ಸ್ಥಾನ ಪಲ್ಲಟಗಳಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳ ಬಗ್ಗೆ ವಿಜ್ಞಾನಿಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಂಗಾಗಿ ಉತ್ತರ ಧ್ರುವದಲ್ಲಿ ಬರ್ತಕ್ಕಂಥ ದೇಶಗಳಲ್ಲಿ ಭಾರಿ ಅನಾಹುತಗಳು ಸೃಷ್ಟಿಯಾಗುತ್ತೆ. ದಕ್ಷಿಣ ಧ್ರುವದಲ್ಲಿ ಬರ್ತಕ್ಕಂಥ ಪ್ರದೇಶಗಳಲ್ಲಿ ಒಂದು ಸ್ವಲ್ಪ ಅಪಾಯ ಕಡಿಮೆ ಇರುತ್ತೆ ಅಂತಕ್ಕಂಥದ್ದು ವೈಜ್ಞಾನಿಕ ಅಂಕಿಅಂಶಗಳು. ಆ ಥರ ತಗೊಂಡಾಗ ದಿಲ್ಲಿವಾರು ತೆರಳಿ ದಕ್ಷಿಣಂ ಒಚ್ಚೇರು ಅಂದರೆ ದೆಹಲಿಯ ಜನ ಅಲ್ಲಿಂದ ಗುಳೆ ಹೊರಟು ದಕ್ಷಿಣದ ಕಡೆಗೆ ಬರ್ತಾರೆ ಅಂತಂತಂದರೆ, ಉತ್ತರ ಭಾರತದಿಂದ ಜನ ಗುಳೆ ಹೊರಟು ಬರ್ತಾರೆ ಅಂದರೆ ಉತ್ತರ ಭಾರತ ಸೇಫ್ ಅಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥದ್ದು. ಇಲ್ಲಿ ಒಂದು ಕಾಲಜ್ಞಾನದ ನಿದರ್ಶನಕ್ಕೆ ಪೂರಕವಾದ ಒಂದು ಉದಾಹರಣೆ ಅಂತಂದರೆ, ಈ ಚಿತ್ರದಲ್ಲಿ ಇರ್ತಕ್ಕಂಥ ಅರ್ಧ ಭಾರತದ ಚಿತ್ರವನ್ನು ಬಿಡಿಸಿರ್ತಕ್ಕಂಥದ್ದು ಯಾವುದೋ ಒಬ್ಬ ಹಿಸ್ಟ್ರಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ಅಲ್ಲ. ಒಬ್ಬ ಭದ್ರಾವತಿಯ ಒಬ್ಬ ವ್ಯಕ್ತಿಯ ಮನೆಯ ಗೋಡೆಯ ಮೇಲೆ 8 ದಿನಗಳ ಕಾಲ ಒಂದು ಗೆದ್ಲು ಹುಳು ಅರ್ಧ ಭಾರತದ ಚಿತ್ರವನ್ನು ಎಷ್ಟು ಕರೆಕ್ಟಾಗಿ ಬಿಡಿಸಿದೆ ನೋಡಿ. ಒಬ್ಬ ಇತಿಹಾಸ ವಿಜ್ಞಾನಿ ಕೂಡ ಒಬ್ಬ ವಿದ್ಯಾರ್ಥಿ ಬಿಡಿಸೋಕ್ಕಾಗದೇ ಇರತಕ್ಕಂಥ
ಸ್ಪಷ್ಟ ಚಿತ್ರವನ್ನು ಗೆದ್ದಲು ಬಿಡಿಸಿದೆ ಅಂತಂದರೆ ಎಷ್ಟು ಆಶ್ಚರ್ಯ ಆಗುತ್ತೆ. ಅಂದರೆ ಅರ್ಧ ಭಾರತದ ಚಿತ್ರವನ್ನು ಬಿಡಿಸಿದ ಆ ಗೆದ್ದಲುಗಳು ಪೂರ್ತಿ ಭಾರತ ಯಾಕೆ ಮಾಡಲಿಲ್ಲ ಅಂದರೆ ಇನ್ನು ಅರ್ಧ ಭಾರತ ಇರೋದಿಲ್ಲ ಅನ್ನೋ ಸತ್ಯ ಆ ಗೆದ್ದಲಿಗೆ ಅರ್ಥ ಆಗಿದೆ, ನಮ್ಮ ಜನಕ್ಕೆ ಅರ್ಥ ಆಗ್ತಿಲ್ವೇ, ಇದು ದುರಂತ. ಸರ್, ಈಗ ಆ ದುರಂತಕ್ಕೆ ಈಗ ಪ್ರಕೃತಿ ನಾಶ ಮಾಡ್ತಾ ಇರ್ತಕ್ಕಂಥ ಕಾರಣನ ಅಥವಾ ಬೇರೆ ಗ್ಲೋಬಲಿಂಗಲ್ಲಿ ಏನೋ ಬೇರೆ ರೀತಿ ವಾತಾವರಣದ ವೈಪರೀತ್ಯಗಳು ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದು ಕಾರಣನ? ವಾತಾವರಣದ ವೈಪರೀತ್ಯಗಳು ಬದಲಾವಣೆ ಆಗೋದಕ್ಕೆ ಕಾರಣ ಪ್ರಕೃತಿಯಲ್ಲ, ಮಾನವನ ಪ್ರಕೃತಿಯ ಮೇಲಿನ ದೌರ್ಜನ್ಯ ದಬ್ಬಾಳಿಕೆಗಳು, ಹವಾಮಾನ ವೈಪರೀತ್ಯಗಳು ಉಂಟಾಗೋದಕ್ಕೆ ಮಾನವನ ಸ್ವಯಂಕೃತ ಅಪರಾಧಗಳು ಕಾರಣ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರಕೃತಿ ಮೇಲೆ ನಾವು ಹಾಕಬೇಕು, ಪ್ರಕೃತಿನ ಹಾಳು ಮಾಡಿಟ್ಟಿರ್ತಕ್ಕಂಥವ್ರು ನಾವು, ಅದರ ಫಲ ಊಟ ಮಾಡಬೇಕಾಗಿರೋದು ನಾವೇ. ಮಾಡಿದ್ರೆ ಆಗಬಾರದೇ ಆಗುತ್ತೆ, ಅದನ್ನು ಫಲ ಊಟ ಮಾಡಬೇಕಾದವರು ನಾವೇ. ಹಾಗಾಗಿ ಇಷ್ಟೆಲ್ಲ ಜಲಕಂಟಕಗಳು ಇಷ್ಟೆಲ್ಲ ಇದಾಗ್ತಾ ಇದೆ ಅಂತ ನೀವು ವ್ಯಾಖ್ಯಾನ ಮಾಡ್ತೀವಿ? ಖಂಡಿತ. ಯಾಕೆಂದರೆ ಇವತ್ತು ಅರಣ್ಯ ಸಂಪತ್ತು ನಾಶ ಆಗಿದೆ, ಅರಣ್ಯ ಸಂಪತ್ತು ಹೋಗಿದೆ. ಮೊನ್ನೆ ನಿಮಗೆ ಇದರಲ್ಲಿ ಆಸ್ಟ್ರೇಲಿಯಾದಲ್ಲಿ ಬಿದ್ದಂಥ ಕಾಡ್ಗಿಚ್ಚಿನ ಪ್ರಭಾವ ಭಾರತ ದೇಶದ ಜನಸಂಖ್ಯೆ ಏನಿದೆ 140 ಕೋಟಿಯಷ್ಟು ಜನಸಂಖ್ಯೆ, ಆಸ್ಟ್ರೇಲಿಯಾದ ಕಾಡಲ್ಲಿ ಪ್ರಾಣಿಗಳು ಸತ್ತುಬಿಟ್ಟವು. ಆ ಸತ್ತಂಥ ಪ್ರಾಣಿಗಳು ಪೂರ್ಣ ಪ್ರಮಾಣದಲ್ಲಿ ಇದ್ದಲಾಗಿ ಕರಕಲಾಗಿ ಸತ್ವ ಇಲ್ಲ, ಅರ್ಧಂಬರ್ಧ ಸುತ್ತು ಊದಿ ಸತ್ತೋದವಲ್ಲ, ಆ ಅರ್ಧಂಬರ್ಧ ಸುಟ್ಟು ಸತ್ತಿರ್ತಕ್ಕಂಥ ಆ ಪ್ರಾಣಿಗಳ ದೇಹದಲ್ಲಿ ಇರ್ತಕ್ಕಂಥ ಅದೆಷ್ಟೋ ವೈರಸ್ಗಳು ಹೊರಗಡೆಗೆ ಬರ್ತಾ ಇದ್ದಾವೆ. ಹಾಗಾಗಿ ಜಗತ್ತಿನಲ್ಲಿ ವೈರಸ್ಗಳ ತೀವ್ರತೆ ಜಾಸ್ತಿ ಆಗುತ್ತೆ. ಅಮೆಜಾನ್ ನದಿ ಬತ್ತುತ್ತಾ ಇದೆ. ಇದು ಇಡೀ ಜಗತ್ತಿಗೆ ಬೇಕಾಗಿರ್ತಕ್ಕಂಥ 20% ಆಮ್ಲಜನಕವನ್ನು ಕೊಡ್ತಕ್ಕಂಥ ಏಕೈಕ ಕಾಡು ಅಮೆಜಾನ್ನು ನಾಶ ಆಯಿತು ಅಂತಂದರೆ ಜಗತ್ತಿಗೆ ಬೇಕಾಗಿರೋ 20% ಆಮ್ಲಜನಕ ಇಲ್ದಂಗೆ ಆಗುತ್ತೆ. 40% ಪಕ್ಷಿ ಸಂಕುಲ ಅಮೆಜಾನ್ನಲ್ಲಿದೆ. ಇವತ್ತು ಆ ಅಮೆಜಾನ್ ಅರಣ್ಯವನ್ನು ಕುರಿತು ಮಾತಾಡೋದಕ್ಕೆ ಆಳಕ್ಕೆ ಇಳಿದು ಬಿಟ್ಟರೆ ನೀವು ಬರೀ ಅರಣ್ಯದ ಬಗ್ಗೆನೇ ಮಾತಾಡಬೇಕಾಗತ್ತೆ. ಅದನ್ನು ಭಾಳಷ್ಟು ಕಾಲಜ್ಞಾನದಲ್ಲಿ ಭಾಳ ಸ್ಪಷ್ಟವಾಗಿ అడవి ప్రాణిಗಳು అడవి జంతువులన్నీ అంతరించిపోవు, అడవులే లేకుండా పోయేనయ్య, ಕಾಡುಗಳೇ ಇಲ್ದಂಗಾಗುತ್ತೆ. ಕಾಲವರ್ಷಮು ಲೇಕ, ಕಾಲದಲ್ಲಿ ಸುರಿಬೇಕಾದ ಮಳೆ ಸುರಿದೆ, ಕಾಲವರ್ಷಮು ಲೇಕ ರೈತ ಬಿಡ್ಡಲು, ರೈತರ ಮಕ್ಕಳು ಕುಮಿಲಿ ಸಚ್ಚೇರೆಯ, ಅಯ್ಯೋ ಅಂತ ಅಳಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಬಿಡಿದ್ದಾರೆ ಕಾಲಜ್ಞಾನದಲ್ಲಿ. ಕರ್ಷಕುಲು ವ್ಯವಸಾಯಗಾರರು, ಕರ್ಷಕುಲು ವ್ಯವಸಾಯ ಪದ್ಧತಲು ಗಿಟ್ಟಕ, ಚಟ್ಟಾಲ ಸಂದುನಾನಲಿಗೇರು, ಪಾಲು ನೆಯ್ಯಿ ಅಮ್ಮಿ ಬ್ರತಿಕೇರು, ಭೂಮಿ ಪುಟ್ಟ ವೀಡಿ ಪೊಟ್ಟ ಚೇತಾ ಪಟ್ಟಿ ಪಟ್ಟಣಾಲಕು ವಲಸಪ್ಪಯ್ಯೇರು ಅಂತ ಬರೆದುಬಿಟ್ಟಿದ್ದಾರೆ. ತೆಲುಗು. ಭೂಮಿ ಕೃಷಿಕರು ಕಿಟ್ಟುಪಾಡಾಗದೆ ಕಾನೂನಿನ ಚೌಕಟ್ಟಲ್ಲಿ ನರಳುತ್ತಾರೆ. ಹಾಲು ತುಪ್ಪ ಮಾರಾಟ ಮಾಡಿಕೊಂಡು ಜೀವನ ಮಾಡಬೇಕಾಗ್ತದೆ ರೈತರು. ಒಂದು ಕಾಲದಲ್ಲಿ ನನ್ನ ಅನುಭವದಲ್ಲಿ 72 ವರ್ಷಗಳ ನನ್ನ ಅನುಭವದಲ್ಲಿ ನಾನು ಹುಡುಗನಾಗಿದ್ದಾಗ ಯಾವ ರೈತನ ಮನೆಯಲ್ಲೂ ಕೂಡ ಹಾಲು ತುಪ್ಪ ಮೊಸರು ಮಜ್ಜಿಗೆ ಮಾರಿದ್ದಿಲ್ಲ. ಪಕ್ಕದ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಡೆಲಿವರಿ ಆಗಿದೆ, ಅವ್ರಿಗೆ ತುಪ್ಪ ಕೊಟ್ಬಿಟ್ಟು ಹೋಗು, ಮಜ್ಜಿಗೆ ಕೊಟ್ಬಿಟ್ಟು ಹೋಗು, ಹಾಲು ಕೊಟ್ಬಿಟ್ಟು ಹೋಗು ಅಂತ ಉಚಿತವಾಗಿ ಕಳಿಸೋ ಕಾಲ ಇತ್ತು. ಇವತ್ತು ಮಾರಾಟ ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿ ರೈತರಿಗೆ ಬಂದುಬಿಟ್ಟಿದೆ. ಹಾಗಾಗಿ ರೈತರ ಪಾಡು ಅಂತಿಂತಲ್ಲ, ರೈತ ಉಳಿದಿದ್ದರೆ ಮಾತ್ರ ದೇಶ. ನಾವು ಎಷ್ಟೇ ವಿಜ್ಞಾನ ಮುಂದುವರೆದ್ರೂ ಹಸಿವಾದರೆ ಮೊಬೈಲ್ ತಿನ್ನೋಕ್ಕಾಗಲ್ಲ, ಕಂಪ್ಯೂಟರ್ ತಿನ್ನೋಕ್ಕಾಗಲ್ಲ, ಲ್ಯಾಪ್ಟಾಪ್ ತಿನ್ನೋಕ್ಕಾಗಲ್ಲ, ಅನ್ನನೇ ತಿನ್ನಬೇಕು. ರೈತ ಇಲ್ಲ ಅಂದರೆ ಜಗತ್ತು ಸರ್ವನಾಶನ. ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ, ದೊಡ್ಡವರು ಹೇಳ್ಬಿಟ್ಟಿದ್ದಾರೆ. ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ. ಹಾಗಾಗಿ ರೈತರ ಸಂಕಷ್ಟಗಳನ್ನು ಸರ್ಕಾರ ಅರ್ಥ ಮಾಡಿಕೊಂಡು ರೈತರನ್ನು ಉಳಿಸಿ ಬೆಳೆಸ್ತಕ್ಕಂಥ ದಿಕ್ಕಲ್ಲಿ ಅದ್ಯಾವುದೇ ಪಕ್ಷ ಯಾವುದೇ ಸರ್ಕಾರ ಇರ್ಬೋದು, ರೈತರ ಹಿತವನ್ನು ಕಾಪಾಡ್ತಕ್ಕಂಥ ಸರ್ಕಾರ ಬರಬೇಕು. ರೈತರೇ ಈ ದೇಶದ ಅನ್ನದಾತರವರು, ಅವರು ಬುನಾದಿ. ಇದನ್ನು ಸರ್ಕಾರಗಳು ಗಮನಿಸಬೇಕು, ರೈತರಿಗೆ ಸಹಕಾರ ಸಿಗಬೇಕು. ಪ್ರಕೃತಿ ನಾಶಗಳಾಗ್ತಾ ಇದೆಯಲ್ಲ ಸರ್, ಈಗ ಸಾಕಷ್ಟು ರೀತಿಯಲ್ಲಿ ಪರಿಸರದಲ್ಲಿ ಬದಲಾವಣೆಗಳು, ಹವಾಮಾನ ವೈಪರೀತ್ಯ ಬದಲಾವಣೆಗಳು ಒಂದು ಕಡೆ ಆದರೆ, ಯಾವಾಗ ಪ್ರಕೃತಿ ನಾಶ ಆಗುತ್ತೋ ಆಗ ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಗ್ತವೆ. ಪ್ರಕೃತಿ ನಾಶ ಆಗಲಿಕ್ಕೆ ತಡೆಗಟ್ಟಬೇಕಾಗಿರ್ತಕ್ಕಂಥ ಕ್ರಮಗಳನ್ನು 1-2 ಹೇಳೋದಾದರೆ? ಸರ್, ಕ್ರಮಗಳನ್ನು ನಾವು ಇವತ್ತು ನಿಜವಾಗೂ ಸಮರೋಪಾದಿಯಲ್ಲಿ ಪ್ರಕೃತಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಂಪನ್ಮೂಲಗಳ ಮಿತ ಬಳಕೆ, ವಿದ್ಯುತ್ ಪೋಲನ್ನು ತಡೆಗಟ್ಟತಕ್ಕಂಥದ್ದು. ಯಾಕೆಂದರೆ ವಿದ್ಯುತ್ ನಮಗೆ ನೀರಿಂದ ಬರುತ್ತೆ, ಗಾಳಿಯಿಂದ ಬರುತ್ತೆ, ಭೂಮಿಯ ಶಾಖದಿಂದ ಬರುತ್ತೆ, ಎಲ್ಲ ಬರುತ್ತೆ. ವಿದ್ಯುತ್ತಿನ ದುರುಪಯೋಗದ ಬಗ್ಗೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದ ಗರ್ಭಗುಡಿಯ ಹಿಂಭಾಗದಲ್ಲಿ ಈಗಿನ ಧರ್ಮದರ್ಶಿಯ ತಂದೆಯ ತಂದೆ, ಈಗಿನ ಧರ್ಮದರ್ಶಿಯ ತಾತ ಅವರು ಬರೆದಿರ್ತಕ್ಕಂಥ 10 ಸಾಲು
ಒಂದು ಇದಿದೆ, ನಾನು ನಿಮಗೆ ಕೊಡ್ತೀನಿ, ಜೆರಾಕ್ಸ್ ಮಾಡ್ಕೊಂಡು ಹೋಗ್ರಿ ಅದನ್ನು ಗಂಭೀರವಾಗಿ ಜನಗಳು ಓದೋಕ್ಕೆ ಕೊಟ್ಟುಬಿಡಿ. ಅವರ ಆ್ಯಂಗಲಲ್ಲಿ ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಸಾಕು, ನೂರಾರು ವರ್ಷಗಳ ಹಿಂದೆ ಈ ಪ್ರಕೃತಿ ಪರಿಸರದ ಸ್ಥಿತಿ ಏನು ಅನ್ನೋದಾದರೂ ಅರ್ಥ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಅಧ್ಯಯನ ಮಾಡಿ, ಓದ್ರಿ, ವಿಚಾರ ತಿಳ್ಕೊಳ್ರಿ. ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡ್ರೆ ನಿಮ್ಮನ್ನು ದೇವರು ಕಾಪಾಡಲ್ಲ, ನಿಮ್ಮನ್ನು ನೀವೇ ಕಾಪಾಡ್ಕೋಬೇಕು. ಇದಿಷ್ಟು ಪರಿಸರವಾದಿ ಗುರುದೇವ್ ಅವರು ಹೇಳುವಂಥ ಮಾತು. ಪ್ರಕೃತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ರೀತಿಯಲ್ಲಿ ಈಗಿನ ಪೀಳಿಗೆಯಲ್ಲಿ ಅಧ್ಯಯನ ಆಗಬೇಕಾಗಿದೆ. ಜೊತೆಗೆ ಪರಿಸರವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ಕೆಲಸವನ್ನು ಕೂಡ ಮಾಡಬೇಕಾದ್ರೆ ಇವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಕಡೆ ಈಗಿನ ಪೀಳಿಗೆ ವಾಲೋದಕ್ಕಿಂತ ಮುಂಚೆ ಇವೆಲ್ಲ ತಿಳಿದುಕೊಂಡ್ರೆ ಇಡೀ ಪರಿಸರ ಉಳಿತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಕಾಲಜ್ಞಾನದಕ್ಕೆ ತಕ್ಕಂತೆ ಯಾವೆಲ್ಲ ರೀತಿಯಲ್ಲಿ ಪರಿಸರದಲ್ಲಿ ಬದಲಾವಣೆ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಧು ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ.